ಒಂದ್ ಕಡೆ ಮೆದುಳನ್ನೇ ತಿನ್ನುವಂತಹ ಅಮೀಬಾ ವೈರಸ್ನ ಆತಂಕ ಕಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಶಬರಿಮಲೆ ಕ್ಷೇತ್ರ ದರ್ಶನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಈಗ ಆಗಮಿಸ್ತಾ ಇದ್ದಾರೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇರೋದು. ನಿರೀಕ್ಷೆಗೂ ಮೀರಿ ಧಾವಿಸಿದ್ದಾರೆ ಮಣಿಕಂಠನ ಭಕ್ತರು ಶಬರಿಮಲೆ ಕ್ಷೇತ್ರಕ್ಕೆ. ಮೂಲ ಸೌಕರ್ಯಗಳ ವ್ಯವಸ್ಥೆಯಲ್ಲಿ ಲೋಪದ ಆರೋಪ ಈಗ ಕೇಳಿ ಬಂದಿದೆ. ಶಬರಿಮಲೆಯಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡುತ್ತಾ ಇದೆ. ಶಬರಿಮಲೆಯ ದಾರಿಯುದ್ದಕ್ಕೂ ಮಳೆ ಬರ್ತಾ ಇದೆ, ಭಕ್ತರು ಪರದಾಡ್ತಾ ಇದ್ದಾರೆ. ಶಬರೀಶನ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಕ್ಯೂ ನಿಂತಿದ್ದಾರೆ ಅಯ್ಯಪ್ಪ ಭಕ್ತರು. ಎಲ್ಲಿ ನೋಡಿದ್ರು ಇರುಮುಡಿ ಹೊತ್ತು ನಿಂತಿದ್ದಾರೆ ಭಕ್ತರು. 18 ಮೆಟ್ಟಿಲಿರುವ ಕಾತುರತೆ ಅವರಲ್ಲಿದೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮಣಿಕಂಠನ ಭಕ್ತರು ನಿರೀಕ್ಷೆಗೂ ಮೀರಿ ಧಾವಿಸ್ತಾ ಇದ್ದಾರೆ ಶ್ರೀ ಕ್ಷೇತ್ರಕ್ಕೆ. ಮೂಲ ಸೌಕರ್ಯಗಳ ವ್ಯವಸ್ಥೆಯಲ್ಲಿ ಲೋಪದ ಆರೋಪ ಕೇಳಿ ಬರ್ತಾ ಇದೆ. ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ, ಆದರೆ ಅಲ್ಲಿ ಸರಿಯಾದ ವ್ಯವಸ್ಥೆಯನ್ನ ಮಾಡಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಶಬರಿಮಲೆ ಕ್ಷೇತ್ರದಿಂದಲೇ. ಶಬರಿಮಲೆಯ ದಾರಿಯುದ್ದಕ್ಕೂ ಮಳೆ ಆಗ್ತಾ ಇದೆ. ಭಕ್ತರು ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಗಂಟೆಗಟ್ಟಲೆ ಕ್ಯೂ ನಿಂತಿದ್ದಾರೆ ಅಯ್ಯಪ್ಪ ಭಕ್ತರು. ದೃಶ್ಯಗಳಲ್ಲಿಯೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲಿ ನೋಡಿದರೂ ಇರುಮುಡಿ ಹೊತ್ತು ನಿಂತಿದ್ದಾರೆ ಭಕ್ತರು. ಚಿಕ್ಕಬಳ್ಳಾಪುರದಿಂದ ಶಬರಿಮಲೆ ಕ್ಷೇತ್ರಕ್ಕೆ ಹೋಗಿರುವಂತಹ ಒಬ್ಬ ಭಕ್ತರು ಮಂಜುನಾಥ್ ಅನ್ನೋರು ನಮ್ಮ ಜೊತೆ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ಮಂಜುನಾಥ್ ಅವ್ರ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಏನೇನು ಸಮಸ್ಯೆ ಆಗ್ತಿದೆ ಅಲ್ಲಿ? ಸಮಸ್ಯೆ ಏನು ಒಂದೇ ದಿನ ಸುಮಾರು ಲಕ್ಷಾಂತರ ಜನ ಬಂದಿದ್ದಾರೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು. ಅಲ್ಲಿ ಪಂಪಾ ಇಂದಾನೆ ಬೆಳಿಗ್ಗೆ ನಾವು ಮಧ್ಯಾಹ್ನ 2 ಗಂಟೆಗೆ ಹೊರಟವರು ಸುಮಾರು ಒಂದೊಂದು ಬ್ಲಾಕ್ ಅಲ್ಲಿ ಅರ್ಧ ಗಂಟೆ ಭಕ್ತಾದಿಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಶೌಚಾಲಯ ವ್ಯವಸ್ಥೆ ಆಗ್ಬೋದು, ಯಾವುದೇ ರೀತಿಯ ವ್ಯವಸ್ಥೆಗಳು ಇಲ್ಲದೆ ಭಕ್ತಾದಿಗಳಲ್ಲಿ ಪರದಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆ ಮಳೆ ಬರ್ತಾ ಇದ್ರು, ರಾತ್ರಿ ಎಲ್ಲ ಮಳೆ ಸುರಿತಾ ಇದ್ರು ಸಹ ಯಾವುದೇ ಶೆಡ್ ವ್ಯವಸ್ಥೆಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ. ಅಲ್ಲಿ ಯಾವುದೇ ಭಕ್ತಾದಿಗಳ ಸುರಕ್ಷತೆಗಳೇ ಇಲ್ಲದೆ ಭಕ್ತಾದಿಗಳು ಸುಮಾರು ಪರದಾಡ್ತಾ ಇದ್ದಾರೆ ಸ್ವಾಮಿಗಳೇ. ಧನ್ಯವಾದ ಮಂಜುನಾಥ್ ಸ್ವಾಮಿ. ಅಲ್ಲಿ ಅಮೀಬಾ ವೈರಸ್ ಬಗ್ಗೆ ಯಾವುದೇ ರೀತಿಯಾದಂತ ಅಲ್ಲಿ ಭಕ್ತಾದಿಗಳಿಗೆ ಇದಿಲ್ಲ. ಎಂದಿನಂತೆನೆ ಭಕ್ತಾದಿಗಳು ಪಂಪಾ ಇದರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ತಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಿಗೆ ಪರವಶರಾಗಿದ್ದಾರೆ. ಅಮೀಬಾ ವೈರಸ್ ಬಗ್ಗೆ ಯಾವುದೇ ಭಯದ ವಾತಾವರಣ ಅಲ್ಲಿ ಕಂಡು ಬಂದಿಲ್ಲ. ಓಕೆ ಧನ್ಯವಾದ ಮಂಜುನಾಥ್ ಸ್ವಾಮಿ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ರು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಕೊಲೀಗ ನಾಗೇಂದ್ರ ಬಾಬು. ಈಗ ಕ್ಷೇತ್ರದಿಂದ ನೇರ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು, ಸ್ಥಳೀಯರು ಹಾಗೇನೆ ಕೆಲವು ಭಕ್ತರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು, ಅಲ್ಲಿ ಕೆಲವು ಸಮಸ್ಯೆಗಳಿದೆ ಅಂತ ಹೇಳಿ. ಈಗ ನೀವು ಅಲ್ಲಿ ಏನ್ ನೋಡ್ತಾ ಇದ್ದೀರಿ, ಏನೆಲ್ಲ ಸಮಸ್ಯೆಗಳಿದೆ, ವ್ಯವಸ್ಥೆ ಏನ್ ಆಗ್ಬೇಕಾಗಿದೆ? ಒಂದ್ ಕಡೆ ಮೆದುಳನ್ನೇ ತಿನ್ನುವಂತಹ ಅಮೀಬಾ ವೈರಸ್ನ ಆತಂಕ ಕಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಶಬರಿಮಲೆ ಕ್ಷೇತ್ರ ದರ್ಶನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಈಗ ಆಗಮಿಸ್ತಾ ಇದ್ದಾರೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇರೋದು. ನಿರೀಕ್ಷೆಗೂ ಮೀರಿ ಧಾವಿಸಿದ್ದಾರೆ ಮಣಿಕಂಠನ ಭಕ್ತರು ಶಬರಿಮಲೆ ಕ್ಷೇತ್ರಕ್ಕೆ. ಮೂಲ ಸೌಕರ್ಯಗಳ ವ್ಯವಸ್ಥೆಯಲ್ಲಿ ಲೋಪದ ಆರೋಪ ಈಗ ಕೇಳಿ ಬಂದಿದೆ. ಶಬರಿಮಲೆಯಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡುತ್ತಾ ಇದೆ. ಶಬರಿಮಲೆಯ ದಾರಿಯುದ್ದಕ್ಕೂ ಮಳೆ ಬರ್ತಾ ಇದೆ, ಭಕ್ತರು ಪರದಾಡ್ತಾ ಇದ್ದಾರೆ.
ಶಬರೀಶನ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಕ್ಯೂ ನಿಂತಿದ್ದಾರೆ ಅಯ್ಯಪ್ಪ ಭಕ್ತರು. ಎಲ್ಲಿ ನೋಡಿದ್ರು ಇರುಮುಡಿ ಹೊತ್ತು ನಿಂತಿದ್ದಾರೆ ಭಕ್ತರು. 18 ಮೆಟ್ಟಿಲಿರುವ ಕಾತುರತೆ ಅವರಲ್ಲಿದೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾರಂತ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮಣಿಕಂಠನ ಭಕ್ತರು ನಿರೀಕ್ಷೆಗೂ ಮೀರಿ ಧಾವಿಸ್ತಾ ಇದ್ದಾರೆ ಶ್ರೀ ಕ್ಷೇತ್ರಕ್ಕೆ. ಮೂಲ ಸೌಕರ್ಯಗಳ ವ್ಯವಸ್ಥೆಯಲ್ಲಿ ಲೋಪದ ಆರೋಪ ಕೇಳಿ ಬರ್ತಾ ಇದೆ. ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ, ಆದರೆ ಅಲ್ಲಿ ಸರಿಯಾದ ವ್ಯವಸ್ಥೆಯನ್ನ ಮಾಡಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಶಬರಿಮಲೆ ಕ್ಷೇತ್ರದಿಂದಲೇ. ಶಬರಿಮಲೆಯ ದಾರಿಯುದ್ದಕ್ಕೂ ಮಳೆ ಆಗ್ತಾ ಇದೆ. ಭಕ್ತರು ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಗಂಟೆಗಟ್ಟಲೆ ಕ್ಯೂ ನಿಂತಿದ್ದಾರೆ ಅಯ್ಯಪ್ಪ ಭಕ್ತರು. ದೃಶ್ಯಗಳಲ್ಲಿಯೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲಿ ನೋಡಿದ್ರು ಇರುಮುಡಿ ಹೊತ್ತು ನಿಂತಿದ್ದಾರೆ ಭಕ್ತರು. ಚಿಕ್ಕಬಳ್ಳಾಪುರದಿಂದ ಶಬರಿಮಲೆ ಕ್ಷೇತ್ರಕ್ಕೆ ಹೋಗಿರುವಂತ ಒಬ್ಬ ಭಕ್ತರು ಮಂಜುನಾಥ್ ಅನ್ನೋರು ನಮ್ಮ ಜೊತೆ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ಮಂಜುನಾಥ್ ಅವ್ರ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣಂ. ಏನೇನು ಸಮಸ್ಯೆ ಆಗ್ತಿದೆ ಅಲ್ಲಿ? ಸಮಸ್ಯೆ ಏನು ಒಂದೇ ದಿನ ಸುಮಾರು ಲಕ್ಷಾಂತರ ಜನ ಬಂದಿದ್ದಾರೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು. ಅಲ್ಲಿ ಪಂಪಾಯಿಂದಾನೇ ಬೆಳಿಗ್ಗೆ ನಾವು ಮಧ್ಯಾಹ್ನ 2 ಗಂಟೆಗೆ ಹೊರಟವರು. ಸುಮಾರು ಒಂದೊಂದು ಬ್ಲಾಕ್ ಅಲ್ಲಿ ಅರ್ಧ ಗಂಟೆ ಭಕ್ತಾದಿಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಶೌಚಾಲಯ ವ್ಯವಸ್ಥೆ ಆಗ್ಬೋದು, ಯಾವುದೇ ರೀತಿಯ ವ್ಯವಸ್ಥೆಗಳು ಇಲ್ಲದೆ ಭಕ್ತಾದಿಗಳಲ್ಲಿ ಪರದಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆ ಮಳೆ ಬರ್ತಾ ಇದ್ರು, ರಾತ್ರಿ ಎಲ್ಲ ಮಳೆ ಸುರಿತಾ ಇದ್ರು ಸಹ ಯಾವುದೇ ಶೆಡ್ ವ್ಯವಸ್ಥೆಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ. ಅಲ್ಲಿ ಯಾವುದೇ ಭಕ್ತಾದಿಗಳ ಸುರಕ್ಷತೆಗಳೇ ಇಲ್ಲದೆ ಭಕ್ತಾದಿಗಳು ಸುಮಾರು ಪರದಾಡ್ತಾ ಇದ್ದಾರೆ ಸ್ವಾಮಿಗಳೇ. ಓಕೆ ಓಕೆ, ಧನ್ಯವಾದ ಮಂಜುನಾಥ್ ಸ್ವಾಮಿ. ಅಲ್ಲಿ ಅಮೀಬಾ ವೈರಸ್ ಬಗ್ಗೆ ಯಾವುದೇ ರೀತಿಯಾದಂತ ಅಲ್ಲಿ ಭಕ್ತಾದಿಗಳಿಗೆ ಇದಿಲ್ಲ. ಎಂದಿನಂತೆನೆ ಭಕ್ತಾದಿಗಳು ಪಂಪಾ ಇದರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ತಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಿಗೆ ಪರವಶರಾಗಿದ್ದಾರೆ. ಅಮೀಬಾ ವೈರಸ್ ಬಗ್ಗೆ ಯಾವುದೇ ಭಯದ ವಾತಾವರಣ ಅಲ್ಲಿ ಕಂಡು ಬಂದಿಲ್ಲ. ಓಕೆ ಓಕೆ, ಧನ್ಯವಾದ ಮಂಜುನಾಥ್ ಸ್ವಾಮಿ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ರು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಕೊಲೀಗ ನಾಗೇಂದ್ರ ಬಾಬು. ಈಗ ಕ್ಷೇತ್ರದಿಂದ ನೇರ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು, ಸ್ಥಳೀಯರು ಹಾಗೇನೆ ಕೆಲವು ಭಕ್ತರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು, ಅಲ್ಲಿ ಕೆಲವು ಸಮಸ್ಯೆಗಳಿದೆ ಅಂತ ಹೇಳಿ. ಈಗ ನೀವು ಅಲ್ಲಿ ಏನ್ ನೋಡ್ತಾ ಇದ್ದೀರಿ, ಏನೆಲ್ಲ ಸಮಸ್ಯೆಗಳಿದೆ, ವ್ಯವಸ್ಥೆ ಏನ್ ಆಗ್ಬೇಕಾಗಿದೆ?